ಸಿಎಂ ಅಂತೇಳಿ ಹೇಳಿದ್ರು. ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಶಾಸಕರ ಬಲ ಇಲ್ಲ ಅಂತ ಹೇಳಿ. ನೋಡಿ, ನಾನು ಅವ್ರ ಚರ್ಚೆಗೆ ಮೌನ ಮಾಡ್ಬೇಕಂತ ಹೇಳವ್ರೆ. ನಾನು ಆ ಚರ್ಚೆ ಬಗ್ಗೆ ನಾನು ಮಾತಾಡಲ್ಲ ಸರ್. ಇವಾಗ ನಮಗೆ ಖಂಡಿತವಾಗಿ ನಿಮ್ಗೆ ನೋಟಿಸ್ ಬಂದಿದೆ ಅನ್ನೋದು ಗೊತ್ತಿದೆ ಸರ್. ಆದರೆ ತಾವೊಂದು ಆಸೆಯನ್ನು ವ್ಯಕ್ತಪಡಿಸಿದ್ರಿ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂಥ ವಿಚಾರ. ಎಲ್ಲೋ ಒಂದು ಕಡೆ ಹಿನ್ನಡೆ ಆಯ್ತಾ ನಿಮಗೆ? ಯಾವ ಹಿನ್ನಡೆನೂ ಇಲ್ಲ, ಮುನ್ನಡೆಯೂ ಇಲ್ಲ. ನಾನು ಎಲ್ಲಿದ್ದೀನಿ ಅಲ್ಲೇ ಇದ್ದೀನಿ. ನಾನು ಏನು ಹೇಳ್ಬೇಕಂತ ಇದ್ದು ನಾನು ಇವತ್ತು ಕೂಡ ಅದಕ್ಕೆ ಬದ್ಧವಾಗಿದ್ದೀನಿ. ನಾನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಣ. ಸರ್, ಈಗ ನಿಮ್ ಜೊತೆ ಇನ್ನೂ ಕೂಡ ಸಾಕಷ್ಟು ಜನ ಚರ್ಚೆ ಮಾಡಿದ್ರು, ಅವ್ರಿಗೂ ಕೂಡ ನೋಟಿಸ್ ಬಂದಿದೆ ಇದ್ರ ಬಗ್ಗೆ. ಇಲ್ಲ, ಅವ್ರಿಗೆ ನೋಟಿಸ್ ಬಂದಿಲ್ಲ, ನಿಮಗ್ ಮಾತ್ರ ಬಂದಿದೆ ಸರ್. ನನಗೆ ಪ್ರೀತಿಯಿಂದ ಜಾಸ್ತಿ ಪ್ರೀತಿ ನನ್ನ ಮೇಲೆ, ಅದಕ್ಕೋಸ್ಕರ ನನಗೇನೋ ಕೊಟ್ಟಿರ್ಬೋದು ಅಂತ ಕಾಣ್ತದೆ. ನನಗೆ ಸಂತೋಷ. ನನಗದು ಉತ್ತರ ಇನ್ನೂ ಕೊಟ್ಟೂ ಇಲ್ಲ, ನಾನು ಕೊಡಲೂ ಇಲ್ಲ. ನೋಡ್ತೀನಿ, 7 ದಿವಸ ಆಗೈತೆ, ನಾನು ಕೊಡಲಿಲ್ಲ. ನಾನು ಈಗ ಸದ್ಯಕ್ಕೆ ಹೈಕಮಾಂಡ್ನವ್ರಿಗೆ ಬಿಟ್ಟದಂತ ವಿಚಾರ ಇದೆ. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾ. ಶಾಸಕರ ಬಲ ಕಡಿಮೆ ಇದೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಸರ್. ಡಿ ಕೆ ಶಿವಕುಮಾರ್ ಬಲ ಕಡಿಮೆ ಇದೆ. ಅಂದ್ರೆ ಅದು ಪ್ರಶ್ನೆ ಆಗುತ್ತಾ ಸರ್ ಅಂತ ಹೇಳಿ ಸಿಎಂ ಮಾಡ್ಲಿಕ್ಕೆ? ನೋಡಿ, ನನಗೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಡಿ ಅಂತ ಹೇಳಿದರೆ ಚರ್ಚೆ ಮಾಡೋಕ್ಕಾಗಲ್ಲ. ಸುಮ್ಮನೆ ನನಗೆ ಕೇಳಿದ್ರೆ ನನ್ನ ಬಾಯಿ ಬಿಟ್ಬಿಡ್ತದೆ. ಅಲ್ಲ ಸರ್, ಹಂಗಂದ್ರೆ ಏನ್ ಸರ್ ಶಾಸಕರ ಬಲ, ಸಂಖ್ಯಾಬಲ ವಿಚಾರ ಸರ್. ಯಾಕಂದ್ರೆ ನೀವು 100 ಜನ ಶಾಸಕರು ಡಿ ಕೆ ಶಿವಕುಮಾರ್ ಪರ ಇದ್ದಾರೆ ಅಂತ ಹೇಳಿದ್ರು. ನಾನು ಹೇಳಿದ ಕೇಳೆಲ್ಲ ಬದ್ಧವಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಈಗ ನಾನು ಮತ್ತೆ ಅದು ಚರ್ಚೆ ಮಾಡಿದ್ರೆ ಅದು ಸಿಎಂ ಅಂತೇಳಿ ಹೇಳಿದ್ರು. ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಶಾಸಕರ ಬಲ ಇಲ್ಲ ಅಂತ ಹೇಳಿ. ನೋಡಿ, ನಾನು ಅವ್ರ ಚರ್ಚೆಗೆ ಮೌನ ಮಾಡ್ಬೇಕಂತ ಹೇಳವ್ರೆ. ನಾನು ಆ ಚರ್ಚೆ ಬಗ್ಗೆ ನಾನು ಮಾತಾಡಲ್ಲ ಸರ್. ಇವಾಗ ನಮಗೆ ಖಂಡಿತವಾಗಿ ನಿಮ್ಗೆ ನೋಟಿಸ್ ಬಂದಿದೆ ಅನ್ನೋದು ಗೊತ್ತಿದೆ ಸರ್. ಆದರೆ ತಾವೊಂದು ಆಸೆಯನ್ನು ವ್ಯಕ್ತಪಡಿಸಿದ್ರಿ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂಥ ವಿಚಾರ. ಎಲ್ಲೋ ಒಂದು ಕಡೆ ಹಿನ್ನಡೆ ಆಯ್ತಾ ನಿಮಗೆ? ಯಾವ ಹಿನ್ನಡೆನೂ ಇಲ್ಲ, ಮುನ್ನಡೆಯೂ ಇಲ್ಲ. ನಾನು ಎಲ್ಲಿದ್ದೀನಿ ಅಲ್ಲೇ ಇದ್ದೀನಿ. ನಾನು ಏನು ಹೇಳ್ಬೇಕಂತ ಇದ್ದು ನಾನು ಇವತ್ತು ಕೂಡ ಅದಕ್ಕೆ ಬದ್ಧವಾಗಿದ್ದೀನಿ. ನಾನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಣ. ಸರ್, ಈಗ ನಿಮ್ ಜೊತೆ ಇನ್ನೂ ಕೂಡ ಸಾಕಷ್ಟು ಜನ ಚರ್ಚೆ ಮಾಡಿದ್ರು, ಅವ್ರಿಗೂ ಕೂಡ ನೋಟಿಸ್ ಬಂದಿದೆ ಇದ್ರ ಬಗ್ಗೆ. ಇಲ್ಲ, ಅವ್ರಿಗೆ ನೋಟಿಸ್ ಬಂದಿಲ್ಲ, ನಿಮಗ್ ಮಾತ್ರ ಬಂದಿದೆ ಸರ್. ನನಗೆ ಪ್ರೀತಿಯಿಂದ ಜಾಸ್ತಿ ಪ್ರೀತಿ ನನ್ನ ಮೇಲೆ, ಅದಕ್ಕೋಸ್ಕರ ನನಗೇನೋ ಕೊಟ್ಟಿರ್ಬೋದು ಅಂತ ಕಾಣ್ತದೆ. ನನಗೆ ಸಂತೋಷ. ನನಗದು ಉತ್ತರ ಇನ್ನೂ ಕೊಟ್ಟೂ ಇಲ್ಲ, ನಾನು ಕೊಡಲೂ ಇಲ್ಲ. ನೋಡ್ತೀನಿ, 7 ದಿವಸ ಆಗೈತೆ, ನಾನು ಕೊಡಲಿಲ್ಲ. ನಾನು ಈಗ ಸದ್ಯಕ್ಕೆ ಹೈಕಮಾಂಡ್ನವ್ರಿಗೆ ಬಿಟ್ಟದಂತ ವಿಚಾರ ಇದೆ. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾ. ಶಾಸಕರ ಬಲ ಕಡಿಮೆ ಇದೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಸರ್. ಡಿ ಕೆ ಶಿವಕುಮಾರ್ ಬಲ ಕಡಿಮೆ ಇದೆ. ಅಂದ್ರೆ ಅದು ಪ್ರಶ್ನೆ ಆಗುತ್ತಾ ಸರ್ ಅಂತ ಹೇಳಿ ಸಿಎಂ ಮಾಡ್ಲಿಕ್ಕೆ? ನೋಡಿ, ನನಗೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಡಿ ಅಂತ ಹೇಳಿದರೆ ಚರ್ಚೆ ಮಾಡೋಕ್ಕಾಗಲ್ಲ. ಸುಮ್ಮನೆ ನನಗೆ ಕೇಳಿದ್ರೆ ನನ್ನ ಬಾಯಿ ಬಿಟ್ಬಿಡ್ತದೆ. ಅಲ್ಲ ಸರ್, ಹಂಗಂದ್ರೆ ಏನ್ ಸರ್ ಶಾಸಕರ ಬಲ, ಸಂಖ್ಯಾಬಲ ವಿಚಾರ ಸರ್. ಯಾಕಂದ್ರೆ ನೀವು 100 ಜನ ಶಾಸಕರು ಡಿ ಕೆ ಶಿವಕುಮಾರ್ ಪರ ಇದ್ದಾರೆ ಅಂತ ಹೇಳಿದ್ರು. ನಾನು ಹೇಳಿದ ಕೇಳೆಲ್ಲ ಬದ್ಧವಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಈಗ ನಾನು ಮತ್ತೆ ಅದು ಚರ್ಚೆ ಮಾಡಿದ್ರೆ ಅದು ಬಾಯಿ ಕಟ್ಟಾಗ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್.